ಸಬರ್ಬನ್ ರೈಲು ಇನ್ನೂ ಕೂಡ ಆಗ್ತಾ ಇಲ್ಲ. ಅದು ಇಂಪ್ಲಿಮೆಂಟೇಷನ್ ಅಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ. ಸೊ ಇವತ್ತು ಇವ್ರುಗಳ ಮಾತುಗಳು ಕೇಳ್ಕೊಂಡು ಹೋದ್ರೆ ಖಂಡಿತ ಬೆಂಗಳೂರು ಅಭಿವೃದ್ಧಿ ಅಂತೂ ಆಗೋದಿಲ್ಲ. ಬೆಂಗಳೂರಿನ ಭವಿಷ್ಯನೂ ಕೂಡ ಬಿಜೆಪಿ ಅವ್ರಿಗೆ ಬಿಟ್ರೆ ಭವಿಷ್ಯನೂ ಕೂಡ ಬೆಂಗಳೂರು ಒಳ್ಳೇದಾಗೋದಿಲ್ಲ. ಸೊ ಬೆಂಗಳೂರು ಭವಿಷ್ಯಕ್ಕೋಸ್ಕರ ನಾವು ಏನಿದೆ ತೀರ್ಮಾನ ನಾವು ತಗೊಂಡಿದ್ದೀವಿ. ಟೆಕ್ನಿಕಲಿ ಏನಾದರೂ ಸೈಂಟಿಫಿಕ್ ಆಗಿ ಸಜೆಷನ್ಸ್ ಕೊಡ್ತಕ್ಕಂಥ ಟನಲ್ ರೋಡ್ಗಿದ್ರೆ ಅದು ಕೊಡ್ಲಿ. ಟನಲ್ ರೋಡೇ ಬೇಡ ಅಂತ ಹೇಳುವಂತದ್ದಕ್ಕೆ ಇವ್ರು ನಿಜವಾಗ್ಲೂ ಕೂಡ ಬೆಂಗಳೂರಿನ ವಿರೋಧಿಗಳಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ ಇವರೆಲ್ಲ ಈ ತರ ಇದು ಮಾಡಿ ಇದ್ ಬಿಟ್ಟು ಇನ್ನೊಂದು ಮಾಡಿ ಅದ್ ಬಿಟ್ಟು ಆಯ್ತು ಮೆಟ್ರೋ ಯಾಕೆ ಮಾಡ್ಬೇಕು? ಮತ್ತೆ ಅಷ್ಟು ದುಡ್ಡು ಮೆಟ್ರೋ ಮೇಲೆ ಖರ್ಚು ಮಾಡೋ ಬದಲು ಬೇರೆ ಅದನ್ನ ಮಾಡಬಹುದಾಗಿತ್ತಲ್ಲ. ಮೆಟ್ರೋ ಯಾವಾಗ ಶುರು ಆಗಿತ್ತು? ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಪ್ರಾರಂಭ ಆದಂತ ಮೆಟ್ರೋ ಯೋಜನೆ. ಆಮೇಲೆ ಧರ್ಮಸಿಂಗ್ ಅವ್ರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವ್ರು ಬಂದು ಅದಕ್ಕೆ ಶಿಲಾನ್ಯಾಸ ಹಾಕಿದ್ರು. ಆಯ್ತಾ? ಈಗ ಎಷ್ಟು ವರ್ಷ ಆಯ್ತದು? ಇವೆಲ್ಲ ಇವತ್ತು ಒಂದ್ ದಿವಸದಲ್ಲಿ 2 ದಿವಸ ಆಗುವಂತ ಕೆಲಸ ಅಲ್ಲ. ಇವತ್ತು ಶುರು ಮಾಡಿದ್ರೆ ಏನು 5 ವರ್ಷಕ್ಕೆ 10 ವರ್ಷಕ್ಕೆ ಇದೆಲ್ಲ ಪೂರೈಕೆ ಆಗ್ತದೆ. ಈಗ ನಾವು ಏನು ಮಾಡದೇನೆ ಹೋದ್ರೆ ಮುಂದೆ ಭವಿಷ್ಯ ಏನು? ಈಗ ನಾವು ಟನಲ್ ಮಾಡಿದ ತಕ್ಷಣ ಬರೋ ವರ್ಷಕ್ಕೆ ಚುನಾವಣೆ ಮುಂಚೆ ಏನಾಗೋದಿಲ್ಲ ಇದು, ಅಥವಾ ನಮ್ಮ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿರೋದಿಲ್ಲ ನಮಗೆ. ಅದೇ ನಾವು ಮಾಡ್ತಾ ಇರುವಂತದ್ದು ನಗರಕ್ಕೋಸ್ಕರ. ನಾಳೆ ಇನ್ನೊಂದು ಸರ್ಕಾರನೇ ಬರ್ಬೋದು, ನಮ್ಮ ಸರ್ಕಾರನೇ ಇರ್ಬೋದು, ಇನ್ಯಾರೋ ಲೀಡರ್ಶಿಪ್ ಅಲ್ಲಿ ಇರ್ಬೋದು. ಅದೆಲ್ಲ ಮುಖ್ಯ ಅಲ್ಲ ತಾನೇ. ಇವೆಲ್ಲ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್. ಇನ್ನೊಂದ್ ಕಡೆ ಒಂದು ಫ್ಲೈಓವರ್ ಕಟ್ಟಬೇಕು, ಇನ್ನೊಂದ್ ಕಡೆ ಒಂದು ರೋಡ್ ಮಾಡಬೇಕು, ಅದು ಬೇರೆ ಪ್ರಶ್ನೆ. ಅದು ಮಾಡಬಾರ್ದು ನಾನು ಹೇಳೋದಿಲ್ಲ. ಈಗ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದಕ್ಕೆ ದೊಡ್ಡ ಒಂದು ಪ್ರಯತ್ನವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಏನಾದ್ರೂ ಮಾಡಿ ಅದನ್ನ ಒಂದು ತೀರ್ಮಾನ ತಗೊಂಡ್ಬರ್ಬೇಕು ಅಂತೇಳಿ ಒಂದು ಹೊಸ ಪ್ರಪೋಸಲ್ ಇಷ್ಟು ವರ್ಷ ಯಾರ ಕೈಲೂ ಮಾಡಕ್ಕಾಗಿಲ್ಲ. ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೂ ಕೂಡ ಆಗ್ಲಿಲ್ಲ. ಯಾಕಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಅದು ಇದು ಸಮಸ್ಯೆಗಳು ಇವ್ರು ಬಂದ್ಮೇಲಂತೂ ಅದರ ಬಗ್ಗೆ ತಿರುಗೂ ನೋಡ್ಲಿಲ್ಲ. ಇವರು ಬೊಮ್ಮಾಯಿ ಯಡಿಯೂರಪ್ಪ ಅವ್ರ ಸರ್ಕಾರಗಳಿದ್ದಾಗ ತಿರುಗೂ ನೋಡ್ಲಿಲ್ಲ PRR ಬಗ್ಗೆ. ಒಂದ್ ದಿವಸನೂ ಕೂಡ ಹೆಂಗಪ್ಪ ಮಾಡೋದು ಅಂತ ಯೋಚನೆ. ಈಗ ನಮ್ಮವ್ರು ಕೂತ್ಕೊಂಡು ಹೇಗಾದ್ರೂ ಮಾಡ್ಬೇಕದನ್ನಂತ ಹೇಳಿ ಪ್ರಯತ್ನ ಮಾಡಿ ಅದಕ್ಕೇನೆ ಒಂದು ಪ್ರತ್ಯೇಕವಾದಂತ ಕಂಪನಿ ತರ ರಚನೆ ಮಾಡಿ, ಅದ ಹೆಸರು ಜ್ಞಾಪಕ ಆಗ್ತಾ ಇಲ್ಲ, ಅದನ್ನ ರಚನೆ ಮಾಡಿ ಅದ್ರ ಮುಖಾಂತರ ಮಾಡೋದಕ್ಕೆ ಇವತ್ತು ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿಸಿ ಅದಕ್ಕೆ ಈಗ ಯಾವ ತರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂತದ್ದು ಹೇಗೆ ಸಾಧ್ಯ ಅಂತ ಹೇಳಿ ಈಗ ಅದು ಕೂಡ ಅದು ಮಾಡಬೇಡಿ, 30 ಅಡಿ ಬಿಡಬೇಡಿ, ಯಾರೋ ಎಕ್ಸ್ಪರ್ಟ್ ಬರ್ತಾರೆ 100 ಆಯ್ತಪ್ಪ ನೀವು ಮಾಡಿ. ಮತ್ತೆ ನೀವು ಯಾಕೆ ಮಾಡಕ್ಕಾಗಲ್ಲ ಅಂತ ಹೇಳುವಂತವ್ರು ಮಾಡೋದಕ್ಕೆ ಹೇಗೆ ಅಂತ ಅದನ್ನ ಹೇಳಿ. ಈಗ 30 ಅಡಿ ನಾವು ಆ ಕಡೆ ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಅದು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪ್ರಾಜೆಕ್ಟ್ ನ ಫಂಡ್ ಮಾಡ್ತದೆ. ಲ್ಯಾಂಡ್ ಅಕ್ವೈರ್ ಆಗೋರಿಗೆ ಅವ್ರಿಗೂ ಕೂಡ ಇನ್ಕಮ್ ಬರ್ತದೆ. ಇದಾದ್ರೆ ಈ ರೋಡೇ ಆಗೋದಿಲ್ಲ ಮತ್ತೆ. ಸೊ ಇವರು ಇಷ್ಟು ನೆಗೆಟಿವ್ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಂಪಿಗಳು. ಅದರಲ್ಲಂತೂ ಈ ತೇಜಸ್ವಿ ಸೂರ್ಯ ಅಂತೂ ಏನೋ ಅವರೇನು ಇಂಜಿನಿಯರಾ, ಅವ್ರೇನು ಟೆಕ್ನಿಕಲ್ ಎಕ್ಸ್ಪರ್ಟಾ ಏನು? ಮೊದಲೇ ನಮ್ಮ DCM ಅವ್ರನ್ನ ಕರೆದು ಮಾತಾಡ್ಲೇಬಾರ್ದಾಗಿತ್ತು. ಯಾಕೆ ಕರೆದ್ರು ಗೊತ್ತಿಲ್ಲ. ಏನಪ್ಪ ಒಳ್ಳೇದ್ ಮಾಡಕ್ ಹೋದ್ರು. ಸುಮ್ನೆ ಇವ್ರು ಅದನ್ನೇ ಹಿಡ್ಕೊಂಡು ದೊಡ್ಡ ಒಂದು ಈಗ ನೆನ್ನೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಲಾಲ್ಬಾಗ್ನಲ್ಲಿ. ಲಾಲ್ಬಾಗ್ನ ನಾಶ ಮಾಡಕ್ ಹೊರಟುಬಿಟ್ಟಿದೀವಿ ಅಂತ. ಈ ತರ ಎಲ್ಲ ಜನರಿಗೆ ನೋಡಿ ಹಿಂಗೇನೆ ಇದು ಇವರೊಂಥರ ಜನರಿಗೆ ಲಾಲ್ಬಾಗ್ ಅಂತ ಹೇಳಿದ ತಕ್ಷಣ ಜನರಿಗೆ ಇದ್ರ ಬಗ್ಗೆ ಒಂದು ರೀತಿ ಈ ಒಂದು ಇವ್ರ ಮಾತು ಒಳಗಾಗ್ತಾರೆ ಅಂತ ಅವ್ರಿಗೆ ಇದೆ. ಲಾಲ್ಬಾಗ್ನ ಯಾರಾದ್ರೂ ನಾಶ ಮಾಡಕ್ಕಾಗ್ತದ? ಈಗ ನಮ್ಮಲ್ಲಿ ಸೆಂಟ್ರಲ್ ಜೈಲ್ ಇತ್ತು, ಅದನ್ನ ತೆಗೆದ್ಬಿಟ್ಟು ನಾವೇನ್ ಮಾಡೋದು? ಫ್ರೀಡಂ ಪಾರ್ಕ್ ಮಾಡೋದು. ನಮಗೂ ಕೂಡ ಪರಿಸರದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಇದೆ. ಈಗ ರೇಸ್ ಕೋರ್ಸ್ ತೆರವುಗೊಳಿಸಬೇಕು ಅಂತ CM ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಬೇರೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ತಾ ಇಲ್ಲ, ಅದು ಒಂದು ಗ್ರೀನ್ ಏರಿಯಾ ಬರಬೇಕು ಅಂತ ಮಾಡ್ತಾ ಇದೀವಿ. ಈ ತರ ಚಿಂತನೆ ಇರೋರು ನಮಗೂ ಕೂಡ ಲಾಲ್ಬಾಗ್ ನಮಗೂ ಕೂಡ ಗೊತ್ತಿದೆ. ಇವರೊಬ್ಬರಿಗೆ ಅಲ್ಲ, ಕಬ್ಬನ್ ಪಾರ್ಕ್ ಕೂಡ ನಮಗೂ ಗೊತ್ತಿದೆ, ಲಾಲ್ಬಾಗ್ ಗೊತ್ತಿದೆ. ಹೊಸ ಹೊಸ ಪಾರ್ಕ್ಗಳು ಮಾಡೋದು ಕೂಡ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಅದಕ್ಕೆ ಇವ್ರುಗಳು ಸುಮ್ಮನೆ ಈ ತರ ಉಪಯೋಗಿಸ್ಕೊಂಡು ಏನೋ ಜನರ ಮಧ್ಯೆ ನಾವು ಬೆಂಗಳೂರಿನ ರಕ್ಷಣೆಗೆ ನಿಂತು ಬಿಟ್ಟಿದೀವಿ ಅಂತ ತೇಜಸ್ವಿ ಸೂರ್ಯ ಮತ್ತು ಕೆಲವು ಬಿಜೆಪಿ ರಾಮಮೂರ್ತಿ ಅವರೆಲ್ಲ ಹೋಗಿದ್ದಾರೆ. ಅವ್ರಿಗೇನಾದ್ರೂ ಕಾಳಜಿ ಕಳಕಳಿ ಇದ್ರೆ ನಿಜವಾಗ್ಲೂ ಬೆಂಗಳೂರು ಬಗ್ಗೆ ಇಂಥದಕ್ಕೆಲ್ಲ ವಿರೋಧ ಮಾಡಬಾರದು, ಸಹಕಾರ ಕೊಡಬೇಕು ಮತ್ತು ಎಲ್ಲ ಒಟ್ಟಿಗೆ ಸೇರ್ ಮಾಡಬೇಕು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಹೇಳೋದು ಅಂತದ್ದು ಬೇರೆ. ಅವ್ರು ಹೇಳಿದ್ರು ಅವ್ರು ಬ್ಯಾನ್ ಮಾಡಿ ಅಂತ ಏನು ಹೇಳಲಿಲ್ಲ.
ಬ್ಯಾನ್ ಆದ್ರೆ ಅದೇನು ತಪ್ಪೇನಲ್ಲ ಅಂತ ಅವ್ರು ಆ ಥರ ಬೇರೆ ಥರ ಹೇಳಿದ್ದಾರೆ. ಆದ್ರೆ ನಾನು ಅದು ಆ ಒಂದು ಡಿಬೇಟ್ಗೆ ಹೋಗಲ್ಲ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸಂಘ ಸಂಸ್ಥೆಗಳಿದೆ ಮತ್ತು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಎಲ್ಲರೂ ಕೂಡ ಅವಕಾಶ ಇದೆ. ಅದಕ್ಕೆ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದು ನಮ್ಮ ಕೈಲೂ ಬರೋದಿಲ್ಲ. ಆದರೆ ಅವರ ಸಂಘಟನೆ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ. RSS ನ ಚಟುವಟಿಕೆಗಳ ಬಗ್ಗೆ ದೊಡ್ಡ ಇತಿಹಾಸನೇ ಇದೆ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಕೂಡ ಅವರು ಯಾವುದೇ ಪ್ರಗತಿಪರ ಚಿಂತನೆಗೆ ಇದುವರೆಗೂ ಕೂಡ ಸಹಕಾರ ಕೊಟ್ಟಿಲ್ಲ. ಅದು ಯಾವುದೇ ಒಂದು ಏನು ಅನೇಕ ಒಂದು ಈ ಕೋಮುವಾದ ಬೆಳೆಸೋದಕ್ಕೆ ಆ ಸಂಘಟನೆ ದೊಡ್ಡ ಒಂದು ಪಾತ್ರ ವಹಿಸಿದೆ. RSS ಇಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ಜನ ಹಿಂಸಾತ್ಮಕ ಘಟನೆಗಳು ಮಾಡ್ತಾರೆ ಈ ದೇಶದಲ್ಲಿ. ಮಹಾತ್ಮ ಗಾಂಧಿಯ ಕೊಲೆಯಿಂದ ಹಿಡಿದು ಅನೇಕ ಹಿಂಸಾತ್ಮಕ ಘಟನೆಗಳಿಗೆ ಅದು RSS ನ ಒಂದು ಸಿದ್ಧಾಂತದ ಪ್ರೇರಿತರಾಗಿ ಮಾಡಿರತಕ್ಕಂಥದ್ದು ಕೂಡ ಇದೆ. ಸೊ ಇದೆಲ್ಲ ಇತಿಹಾಸದಲ್ಲಿ ಇದೆ. ಅದರಿಂದ ಆ ಸಂಸ್ಥೆ ಅದು ಒಂದು ಫ್ಯಾಸಿಸ್ಟ್ ಸಂಸ್ಥೆ, ಒಂದು ಕೋಮುವಾದಿ ಸಂಸ್ಥೆ. ಅದು ಅವ್ರ ಚಿಂತನೆ ಆ ಥರ. ಅದಕ್ಕೆ ಅದಿದೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಬೇರೆ ಸಂಘಟನೆಗೆ ಅವರೊಬ್ಬರೇ ಇಲ್ಲ, ಇದೇ ತರ ಬೇರೆ ಸಂಘಟನೆಗಳು ಕೂಡ ಇದೆ. ಅದಕ್ಕೋಸ್ಕರ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಅದರ ಪ್ರಕಾರ ಇದ್ದಾರೆ. ನೋಡಿ, ನಾನು ಬ್ಯಾನ್ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಅವೆಲ್ಲ ಡಿಸಿಷನ್ ಆಗಬೇಕಾದ್ರೆ ಅದು ಬೇರೆ ವಿಚಾರ. ಆದರೆ ಆ ಸಂಸ್ಥೆಯ ಸಂಘಟನೆಯ ಒಂದು ಸಿದ್ಧಾಂತ ಏನಿದೆ ಅದು ಒಂದು ಏನು ಎಲ್ಲರನ್ನು ಕೂಡ ಒಗ್ಗೂಡಿಸುವಂತ ಸಿದ್ಧಾಂತ ಅವರಲ್ಲಿ ಇಲ್ಲ. RSS ಅಲ್ಲಿ ಯಾರಾದ್ರೂ ಮಹಿಳೆಯರಿದ್ದಾರಾ? ಅವ್ರು ಮೊದಲಿಂದನೂ ಕೂಡ ಮಹಿಳೆಯರ ವಿರೋಧವಾದಂತ ನೀತಿಗಳಿಗೇನೆ ಬೆಂಬಲ ಕೊಡ್ಕೊಂಡ್ ಬಂದಿದ್ರು. ಈ ದೇಶದಲ್ಲಿ ಮಹಿಳೆಯರಿಗೆ ಹಕ್ಕು ಸಿಗಬೇಕು, ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು ಸಿಗಬೇಕು, ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಬೇಕು, ಮಹಿಳೆಯರಿಗೆ ಎಲ್ಲ ಸಿಗಬೇಕು ಅಂತ ಎಲ್ಲ ವಿಚಾರಗಳಿಗೆ ಮೊದಲಿಂದನೂ ವಿರೋಧ ಮಾಡ್ಕೊಂಡ್ ಬಂದದ್ದು RSS. ಸೊ ಪ್ರಗತಿಪರ ಚಿಂತನೆಯಲ್ಲಿ ಅವರು ಇಲ್ಲ. ಅವ್ರದ್ದೇನೇ ಇದ್ರು ಕೂಡ ಏನು ಹಿಂದಿನ ಒಂದು ಸನಾತನ ಧರ್ಮದ ಸಿದ್ಧಾಂತ ಅದೇ ಉಳಿಬೇಕು ಅಂತ ಅವ್ರದ್ದಿದೆ. ಆದ್ರೆ ಇವತ್ತು ಸಮಾಜ ಬದಲಾವಣೆ ಆಗಿದೆ ಅಲ್ಲ. ಸೊ ಇವತ್ತಿನ ಒಂದು ಪರಿಸ್ಥಿತಿ ಅನುಸಾರ ನಾವು ಹೋಗ್ಬೇಕೆ ಹೊರತು ಯಾವುದೋ ಹಳೆ ಅದರ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಒಳ್ಳೇದು ತಗೋಬೇಕು, ಕೆಟ್ಟದ್ದು ಬಿಡಬೇಕು. ಅದಕ್ಕೆ ಹಿಂದಿನ ಎಲ್ಲ 100% ಒಳ್ಳೇದಂತ ಹೇಳಕ್ಕಾಗಲ್ಲ. ಅದೇ ತರ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಆದ್ರೆ RSS ಬ್ಯಾನ್ ಮಾಡಿ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹಕ್ಕುಗಳಿದೆ, ರೈಟ್ಸ್ ಇದೆ. ಆದರೆ ಅವರ ಸಂಘಟನೆ ಅದು ಒಂದು ಕೋಮುವಾದಿ ಸಂಘಟನೆ, ಅದು ರಾಜಕೀಯ ಸಂಘಟನೆ. ಅದೇನು ರಾಜಕೀಯೇತರ ಸಂಘಟನೆ ಅಂತೂ ಅಲ್ಲವೇ ಅಲ್ಲ. ಅವರು ರಾಜಕೀಯ ಮಾಡ್ತಾರೆ, ಚುನಾವಣೆಗಳಲ್ಲಿ ಇನ್ವಾಲ್ವ್ ಆಗ್ತಾರೆ, ಸರ್ಕಾರಗಳನ್ನು ರಚನೆ ಮಾಡಿಸ್ತಾರೆ, ಮಂತ್ರಿಮಂಡಲ ರಚನೆ ಮಾಡಲು ಅವ್ರ ಹತ್ರ ಹೋಗ್ಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು, ಎಲ್ಲ ಕೇಶವ ಕೃಪಾ RSS ಎಲ್ಲ ಇನ್ವಾಲ್ವ್ ಆಗ್ತಾರೆ ಅಲ್ವಾ? ಅದೆಲ್ರಿಗೂ ಗೊತ್ತಿದೆ. ಸೊ ಅದಕ್ಕೆ ಯಾಕೆ ಅವರು ನಮಗೂ ರಾಜಕೀಯ ಸಂಬಂಧ ಏನಂತ ಹೇಳ್ಕೋಬೇಕು? ಸುಳ್ಳು ಯಾಕೆ ಹೇಳ್ಬೇಕು? ಅವರು RSSನವರು ಕಪಟತನ ಇರಬಾರ್ದು, ನೇರವಾಗಿ ಹೇಳ್ಬಿಡ್ಬೇಕು, ನಾವು ರಾಜಕೀಯದಲ್ಲಿ ಇದ್ದೇವೆ. ಹಿಪೋಕ್ರಸಿ ಯಾಕೆ? ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ, ಬಿಜೆಪಿ RSS ಎಲ್ಲ ಒಂದೇ, ಮತ್ತೆ ಸಂಬಂಧ ಇಲ್ಲ ಅಂತ ಯಾಕೆ ಹೇಳ್ಕೋಬೇಕು? ಒಪ್ಕೊಳ್ಳಿ ನೀವು. ನಾವೊಂದು ಪೊಲಿಟಿಕಲ್ ಆರ್ಗನೈಸೇಷನ್, ನಾವು ಪೊಲಿಟಿಕ್ಸ್ ಇನ್ವಾಲ್ವ್ ಆಗ್ತೀವಿ, ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಮಾಡ್ತೀವಿ, ಎಲೆಕ್ಷನ್ ಪ್ರಚಾರದಲ್ಲಿ ನಾವೆಲ್ಲ ಹೋಗ್ತೀವಿ, ನಮ್ಮವರೆಲ್ಲ ಬಿಜೆಪಿಯ ಮಂತ್ರಿಗಳಾಗಿದ್ದಾರೆ, ಆಫೀಸ್ ಬೇರರ್ಸ್ ಆಗಿದ್ದಾರೆ, ಒಪ್ಕೊಳ್ಬೇಕು ತಾನೆ. ಸುಳ್ಳು ಯಾಕೆ ಹೇಳಬೇಕು ಅಂತ? ಸುಳ್ಳು ಹೇಳುವಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು RSSಗೆ, ಅವ್ರು ನಾವು ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ. ಅವ್ರ ಮೆಂಬರ್ಸ್ ಯಾರು, ಯಾರ ಹತ್ರ ಪಟ್ಟಿ ಇಲ್ಲ. RSS ನಲ್ಲಿ ಮೆಂಬರ್ಸ್ ಯಾರು, RSS ಅಲ್ಲಿ ಯಾರ್ಯಾರಿದ್ದಾರೆ, ಏನ್ ಇಡೀ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ. ಬಹಳ ಗೌಪ್ಯವಾಗಿ ಅವರು ನಿರ್ವಹಣೆ ಮಾಡ್ತಾರೆ. ಸೊ ಓಪನ್ ಆಗಿರ್ಲಿ. ನಾವು ಮತ್ತೆ ಆ ಹಿಪೋಕ್ರಸಿ ಬೇಡ ಅಂತ ನಾನು ಹೇಳುದು. ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲಪ್ಪ, ನಾವೇನ್ ರಾಜಕೀಯದಲ್ಲಿ ಇಲ್ಲಪ್ಪ ಅಂತ ಯಾಕೆ ಹೇಳ್ಕೋಬೇಕು? ಅವರು ರಾಜಕೀಯದಲ್ಲಿ ಇದ್ದಾರೆ, ರಾಜಕೀಯ ಮಾಡ್ತಾರೆ, ರಾಜಕೀಯದಲ್ಲಿ ಪೂರ್ತಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಪೊಲಿಟಿಕ್ಸ್. ಸರ್ಕಾರ ಮತ್ತು RSS ನಡುವೆ ಪ್ರತಿಷ್ಠೆ ಆಗಿದೆ ಅಂತ ಚಿತ್ತಾಪುರದಲ್ಲಿ ಅನುಮತಿ ಕೋರ್ಟ್ ತನಕ ಹೋಗಿದೆ. ಈಗ ಯಾದಗಿರಿಯಲ್ಲಿ ಕೂಡ ಅದೇ ರೀತಿ ಇಶ್ಯೂ ಆಗಿದೆ. RSS ಅವರು ಕೇಳಿದ್ದೀರಾ, ಬೇರೆಯವರು ಕೂಡ ಅವತ್ತೇ ಬೇಕು ಅಂತ ಹೇಳಿ ನೋಡಿ. ಅದು ಸರ್ಕಾರ ಪ್ರೇರಿತ. RSS ಅವರು ರಾಜಕೀಯ ಸಂಘಟನೆ ಆಗಿಲ್ದೆ ಹೋಗಿದ್ದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಅವರು ಒಂದು ರಾಜಕೀಯ ಸಂಘಟನೆ ಆಗಿರೋದ್ರಿಂದ, ರಾಜಕೀಯದಲ್ಲಿ ಪೂರ್ತಿಯಾಗಿ ಅವರು ಇನ್ವಾಲ್ವ್ ಆಗೋದ್ರಿಂದ ಈ ಸಮಸ್ಯೆ ಬಂದೇ ಬರ್ತದೆ.
ಮತ್ತು ಆವಾಗ ಕಾನೂನು ಪ್ರಕಾರ ಹೋಗಬೇಕು, ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ದೇನೆ ಹೋದ್ರೆ ಆವಾಗ ನ್ಯಾಚುರಲಿ ತೊಂದರೆಗಳಾಗ್ತದೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಕಾನೂನು ಪ್ರಕಾರ ಹೋಗ್ಬೇಕು. ಅವರು ಯಾವುದೋ ಒಂದು ಸಾರ್ವಜನಿಕ ಸ್ಥಳ ಉಪಯೋಗಿಸ್ಕೋಬೇಕು ಅಥವಾ ರಸ್ತೆಯಲ್ಲಿ ನಾವು ಪಥಸಂಚಲನ ಮಾಡಬೇಕು, ಏನೇ ಇದ್ರೂ ಕೂಡ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಕೊಡ್ತಾರೆ, ಹೋಗ್ಬೇಕು. ನಮ್ಗೆ ಪರ್ಮಿಷನ್ನೇ ನಾವು ಕೇಳೋದಿಲ್ಲ, ನಾವು ಮಾಡೇ ಮಾಡ್ತೀವಿ. ನಮ್ಮನ್ನು ಯಾರು ತಡೆ ಹಿಡಿಬಾರ್ದು. ಅದು ಹೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಪಥಸಂಚಲನ ಮಾಡೋದಕ್ಕೆ ರೈಟ್ಸ್ ಇದೆ, ಆದ್ರೆ ಕಾನೂನು ಕ್ರಮಬದ್ಧವಾಗಿ ಮಾಡಬೇಕು. ದೆಹಲಿ ಪ್ರವಾಸ ಅದು ಏನಿಲ್ಲ, ಒಂದು ದಿವಸ ಹೋಗಿದ್ದು, ಕೆಲವು ವಿಚಾರಗಳೇನೋ ಮಾತಾಡೋದಕ್ಕೆ ಹೇಳಿದ್ರು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂತು. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವ್ ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ, ಅದೆಲ್ಲ ಹೇಳಕ್ಕಾಗ್ತದ? ಯಾರಕ್ಕೆ ನಮ್ಮ ಪಕ್ಷದ ಲೀಡರ್ಸ್ ಇರ್ತಾರೋ ನಾವು ಭೇಟಿ ಮಾಡ್ಕೊಂಡ್ ಬಂದಿದ್ವಿ. ಎಲ್ಲ ಸಲಹೆಗಳೆಲ್ಲ ಇದೆಲ್ಲ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ನಾವೇನು ಸಲಹೆ ಕೊಡುವಂಥದ್ದು ಏನಲ್ಲ, ಇರುವಂತ ಪರಿಸ್ಥಿತಿಗಳ ಬಗ್ಗೆ. ಮತ್ತು ಯಾವುದೋ ಒಂದು ವಿಚಾರ ಇತ್ತು, ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದು. ಸೊ ಅದರಿಂದ ಅದರಲ್ಲಿ ಏನು ದೊಡ್ಡ ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ ಮಾತಾಡ್ಕೊಂಡ್ ಬರೋದೇನು ದೊಡ್ಡ ವಿಷಯ ಏನಲ್ಲ. ಇದು ಮೊದಲೇ ಬಾರಿ ಭೇಟಿ ಆಗ್ತಾ ಇಲ್ಲ ತಾನೆ, ಹಿಂದೆನೂ ಕೂಡ ಎಷ್ಟೋ ಸಲ ಭೇಟಿ ಆಗಿದ್ದೀವಿ. ಅಲ್ಲಿಗೆ ಹೋಗಿ ಬರೋದೇ ಅದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು. ಸೊ ನಾವು ಏನೇ ಇದ್ರು ಮಾತಾಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಅದೆಲ್ಲ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಬಗ್ಗೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅದಕ್ಕೋಸ್ಕರ ಈಗ ನಾನು ಈಗಾಗಲೇ ಹೇಳಿದೆ, ಹಿಂದೆನೂ ಕೂಡ ನಾನೇನು 2013ರಲ್ಲಿ ಮಂತ್ರಿ ಆದಾಗ 16ರಲ್ಲಿ ನಾನೇ ಹೇಳಿದೆ ಪಕ್ಷದ ಕೆಲಸ ಮಾಡ್ತೀನಿ ಅಂತ. ನಾನೇ ಹೇಳಿದ್ದೆ, ಅವ್ರೇನು ನನಗೇನು ತೆಗಿಬೇಕು ಅಂತ ಏನಿರಲ್ಲ, ನಾನೇ ಹೇಳಿದ್ದೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಅವರು ಸೊ ನಾವೇನು ಪಕ್ಷಕ್ಕೆ ಕೆಲಸ ಮಾಡಕ್ಕೆ ಯಾವಾಗಲೂ ರೆಡಿ, ಆಯ್ತಾ. ಮಂತ್ರಿಯಾಗಿ ಉಳ್ಕೋಬೇಕು ಅಂತ ಅದು ಏನೇ ಇದ್ರೂ ಕೂಡ ಅದೆಲ್ಲ ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಮತ್ತೆ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ. ನಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇರುವಂತ ಈಗ 36 ಜನ ಗೆದ್ದಿದ್ದೇವೆ. ನಾವೆಲ್ಲರೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಖಂಡಿತವಾಗಿ ಒಪ್ಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಯಾವುದೇ ರೀತಿಯ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯಗಳು ಬಿಡಿ, ಅದು ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಅದೇ ಯಾವುದೇ ಭಿನ್ನಮತ ಅಥವಾ ವ್ಯತ್ಯಾಸಗಳು ಎಲ್ಲೂ ಕೂಡ ಆಗೋದಿಲ್ಲ, ಏನೇ ತೀರ್ಮಾನದ ಕೂಡ ಆಗೋದಿಲ್ಲ. ಅದು ಪ್ರಸ್ತಾವನೆನೇ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಲ್ವಾ? ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅದೆಲ್ಲ ಇರ್ತದೆ, ಅವೆಲ್ಲ ಬೇರೆ ವಿಚಾರ. ಆದ್ರೆ ಸಿಎಂ ಅವರು ಸಿದ್ದರಾಮಯ್ಯ ಅವರು ಇದ್ದಾಗ ಬೇರೆ ಮಾತಾಡೋದು ಅರ್ಥನೇ ಇಲ್ಲ. ನೋಡಿ, ಅವರೇ ಸಿಎಂ ಅವರೇ ಹೇಳಿದಾರಲ್ಲ, ಸಿಎಂ ಅವರು ಹೇಳಿದ್ದಾರೆ, ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅಂತ. ಸೊ ಪಕ್ಷ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ತೀರ್ಮಾನ ಮಾಡಬಹುದು, ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ. ಎಲ್ಲರೂ ದುಡ್ದಿದ್ದಾರಪ್ಪ, ಎಲ್ಲರೂ ದುಡ್ದಿದ್ದಾರೆ. ಎಲ್ಲ ಅವ್ರವ್ರ ಹಂತದಲ್ಲಿ ಅವ್ರವ್ರ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಬಿಹಾರ್ ಎಲೆಕ್ಷನ್ ಅಲ್ಲಿ ಬಿಸಿ ಇದ್ದಾರೆ, ಆಯ್ತಾ. ಬಿಹಾರ್ ಎಲೆಕ್ಷನ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿರೀಕ್ಷೆಯಲ್ಲಿ ಇದ್ದೀವಿ. ಒಳ್ಳೆ ಪೈಪೋಟಿ ಅಂತೂ ಕೊಟ್ಟಿದ್ದೀವಿ. ಅವರೆಲ್ಲ ರೀತಿಯ NDA ಅವರು, ಮೋದಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ್ದಾರೆ ನಾವು ಗೆಲ್ಲಬಾರದು ಅಂತ. ಎಲೆಕ್ಷನ್ ಕಮಿಷನ್ ಹಿಡಿದು ಹಣ ಕೊಟ್ಟಿದ್ದಾರೆ, ನೇರವಾಗಿ ಸರ್ಕಾರ ದುಡ್ಡನ್ನ ಚುನಾವಣೆಗಿಂತ ಮುಂಚೆ ಅಲ್ಲಿರೋ ಹೆಣ್ಮಕ್ಳಿಗೆ 10,000 ಡೆಪಾಸಿಟ್ ಮಾಡಿದ್ದಾರೆ. ಇಂಥ ದೊಡ್ಡ ಮೋಸ ಮಾಡತಕ್ಕಂಥ, ಭ್ರಷ್ಟಾಚಾರ ಮಾಡತಕ್ಕಂಥ, ಇದು ಲೀಗಲೈಸ್ ಕರಪ್ಷನ್. ಮೋದಿಯವರು ಮಾಡಿರುವಂತದ್ದು ಇದು ಲೀಗಲೈಸ್ಡ್ ಕರಪ್ಷನ್. ಎಲೆಕ್ಷನ್ ಹತ್ರ ಇದ್ದಾಗ ನಿಮ್ ಬ್ಯಾಂಕ್ ಅವ್ರಿಗೆ 10,000 ಹಾಕ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ರೆ ಅದು ಏನದು? ಈ ತರದೆಲ್ಲ ನೋಡಿ ತೋರಿಸುತ್ತೆ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ. ಸೊ ಇದೆಲ್ಲ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಗೆ ನಿರೀಕ್ಷೆ ಇದೆ ಈ ಸಲ ನಮ್ಮ ಸರ್ಕಾರ ಆಗುತ್ತೆ ಅಂತ. ಅಲ್ಲಿ ನಮ್ಮವರೆಲ್ಲ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ.
ಸೊ ನೋಡೋಣ, ರಿಸಲ್ಟ್ ಏನಾಗುತ್ತೆ ನೋಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ. ಕೆಲವರು ಬಿಹಾರದ NDA ಏನಾದ್ರು ಸ್ವಲ್ಪ ಹಿನ್ನಡೆ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರಾಂತಿ ಆಗ್ಬೋದು ಅಂತಿದ್ದಾರೆ. ಅಂದ್ರೆ ನಿತೀಶ್ ಕುಮಾರ್ ಅವರು ಬರ್ಬೋದು, ಈ ತರದ ಒಂದಷ್ಟು ಆಗ್ಬೋದು ಬೆಳವಣಿಗೆ. ನನಗದು ಹೇಳಕ್ ಬರೋದಿಲ್ಲ ಏನಾಗುತ್ತೆ ಅಂತ. ಆದರೆ ದೇಶಕ್ಕಂತೂ ಒಳ್ಳೇದಾಗ್ತದೆ. ಇವತ್ತು ಈ ಸರ್ಕಾರ ಇರುವವರೆಗೂ ನಮ್ಮ ದೇಶದ ಒಂದು ಬೆಳವಣಿಗೆಗೆ, ಮುಂದಿನ ಭವಿಷ್ಯ ಖಂಡಿತವಾಗಿಯೂ ಇದು ಒಳ್ಳೇದಲ್ಲ. ಇವರು ಹೋಗ್ತಾ ಇರುವಂತ ದಾರಿ ಎಲ್ಲವನ್ನು ಕೂಡ ಇವತ್ತು ಸಂಸ್ಥೆಗಳನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ಎಲ್ಲ ಸಂಸ್ಥೆಗಳನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅವರ ಹತೋಟಿಗೆ ತಗೊಳ್ತಾ ಇದ್ದಾರೆ. ಇದು ಎಷ್ಟೋ ಸಂಸ್ಥೆ ನಿರ್ನಾಮ ಆಗೋಗಿದೆ, ಸುಮ್ಮನೆ ಹೆಸರಿಗೆ ಮಾತ್ರ ಇದ್ದಾರೆ. ಮಂತ್ರಿಗಳು ಕೂಡ ಹೆಸರಿಗೆ ಮಾತ್ರ ಇದ್ದಾರೆ. ಯಾವುದು ಕೂಡ ಇವತ್ತು ಅವರ ಒಂದು ಡಿಕ್ಟೇಟರ್ಶಿಪ್ ಇದು. ಡೆಮಾಕ್ರಸಿ ಇದೆ, ಆದರೆ ಒಂದು ರೀತಿ ಡಿಕ್ಟೇಟರ್ಶಿಪ್ ಆಯ್ತಾ. ಇದು ಒಳ್ಳೇದಲ್ಲ ಈ ದೇಶಕ್ಕೆ. ಸೊ ಅದು ಕ್ರಾಂತಿ ಆಗುತ್ತಿಲ್ಲ, ನನಗೆಲ್ಲ ಗೊತ್ತಿಲ್ಲ. ಆದರೆ ಇದು ಇವರ ಹಿಡಿತ ಅಂತೂ ಕಮ್ಮಿ, ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೇದು. ಯಾರು ಚುನಾವಣೆ ಹೋಗಿ ರೆಡಿ ಆಗ್ತೀವಿ ಅಂತಿದ್ದಾರೆ. ಏನಂತ ಈಗ ಅವರು ಹಗಲು ಕನಸು ಕಾಣ್ತಾ ಇದ್ರೆ ನಾವು ಏನಂತ ಮಾಡೋದು ಹೇಳಿ? ಭ್ರಮೆಯಲ್ಲಿದ್ರೆ ನಾವು ಅದಕ್ಕೇನು ಉತ್ತರ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಅವರಲ್ಲಂತೂ ಏನೂ ಇಲ್ಲ. ಅವರ ಪಕ್ಷದಲ್ಲಿ ನಾಯಕತ್ವ ಇಲ್ಲ. ಅವರ ಪಕ್ಷದಲ್ಲಿ ಇವತ್ತು ಒಂದು ಒಂದು ಕಾರ್ಯಕ್ರಮ ಇಲ್ಲ. ಬರೀ ಹಿಂದುತ್ವ ಒಂದು ಬಿಟ್ರೆ ಬೇರೆ ಯಾವ ಕಾರ್ಯಕ್ರಮ ಕೂಡ ಅವ್ರಿಗಿಲ್ಲ. ಒಂದು ಒಳ್ಳೆ ಒಂದು ವಿಷಯಗಳು ಮಾತಾಡ್ತಕ್ಕಂಥದ್ದು ಇಲ್ಲ ಅವ್ರದ್ದು. ಸೊ ಅವ್ರಿಗೇನೂ ಇಲ್ಲ. ಅದಕ್ಕೋಸ್ಕರ ಈ ತರದೆಲ್ಲ ಮಾತಾಡ್ತಾ ಇರ್ತಾರೆ. ಮುಖ್ಯ ಕಾರ್ಯದರ್ಶಿ ಅವರು ಪತ್ರ ಬರೆದಿದ್ದಾರೆ. ಆರೋಗ್ಯ ಇಲಾಖೆ ಸಚಿವಾಲಯದ ಅಧಿಕಾರಿಗಳು ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ, ಫೈಲ್ಸ್ ಗಳನ್ನು ಸರಿಯಾಗಿ ಮಂಡಿಸ್ತಾ ಇಲ್ಲ, ಸೂಚನೆ ಕೊಟ್ಟರು ಕೂಡ ವಿಷಯ ಗೊತ್ತಿರ್ತಕ್ಕಂಥ ಅಧಿಕಾರಿಗಳಿಲ್ಲ ಅಂತೇಳಿ ಆರೋಗ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಬಗ್ಗೆ ಇನ್ನೊಂದು ಆಕ್ಷೇಪ ಕೊಟ್ಟಿದ್ದಾರೆ. ಸೆಕ್ರೆಟೇರಿಯೇಟ್ ಬಗ್ಗೆ ಏನಿದೆ ಅಲ್ಲಿ ಸ್ವಲ್ಪ ಅವ್ರಿಗೆ ಅಲ್ಲಿ ಯಾವ ಇದಾಗಿ ಅಲ್ಲಿ ಕೆಲಸ ಆಗಬೇಕು, ಅದು ಇನ್ನೂ ಇವೆಲ್ಲ ದೊಡ್ಡ ದೊಡ್ಡ ಇಲಾಖೆಗಳು ತುಂಬಾ ಹೆಚ್ಚು ಕಡತಗಳೆಲ್ಲ ಇರ್ತದೆ. ಅದು ಸರಿಯಾದ ಸಮಯಕ್ಕೆ ಅದು ಮೂವ್ಮೆಂಟ್ ಆಗದೆ ಹೋದ್ರೆ ಬಹಳ ಸಮಸ್ಯೆಗಳಾಗುತ್ತೆ. ಅದರಿಂದ ಸೆಕ್ರೆಟೇರಿಯೇಟ್ ಅಲ್ಲಿ ಇರುವಂತ ವ್ಯವಸ್ಥೆಗಳು ಸ್ವಲ್ಪ ಸರಿ ಹೋಗ್ಬೇಕು ಅಂತ ಅವರು ಮುಖ್ಯ ಕಾರ್ಯದರ್ಶಿಗೆ ಬರೆದಿದ್ದಾರೆ. ಇನ್ನು ಸ್ವಲ್ಪ ಓಕೆ. ರಾಜನ್ ಅವ್ರು ಯಾರು? ಬಿಜೆಪಿಗೆ ಯಡಿಯೂರಪ್ಪ ಇತ್ತು, ಜೆಡಿಎಸ್ಗೆ ದೇವೇಗೌಡರು ಇತ್ತು, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅನ್ನುವಂತ ಮಾತು. ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ವಿರೋಧ ಪಕ್ಷ ನಾಯಕರಾಗಿದ್ರು. ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಅಗ್ರಗಣ್ಯ ನಾಯಕ. ಅದ್ರ ಬಗ್ಗೆ ಯಾಕೆ ರಾಜಣ್ಣ ಅವರು ಮಾತಾಡ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಅಗ್ರಗಣ್ಯ ನಾಯಕ ಮತ್ತು ದೇಶದಲ್ಲೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಕಾಂಗ್ರೆಸ್ಗೆ ಹೆಮ್ಮೆ ಇರುವಂತ ವಿಷಯ. ಅದರಿಂದ ಸಿದ್ದರಾಮಯ್ಯ ಅವ್ರಿಗೆ ಯಾವುದೇ ರೀತಿಯ ಅವರಿಗೆ ಇನ್ಸೆಕ್ಯೂರಿಟಿ ಇಲ್ಲ. ರಾಜಣ್ಣ ಅವ್ರಿಗೆ ಯಾಕಿದ್ದು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯ ಅವರಿಗೆ ಆತಂಕ ಏನಿಲ್ಲ. ರಾಜಣ್ಣ ಅವ್ರಿಗೆ ಯಾಕಿದ್ದು ನನಗೆ ಗೊತ್ತಿಲ್ಲ. ಅದು ಅವ್ರ ವೈಯಕ್ತಿಕ ತೀರ್ಮಾನಗಳು ಬಿಡಿ, ಅದಕ್ಕೆ ನಾನು ಹೋಗೋದಿಲ್ಲ. ಅವರು ಪೊಲಿಟಿಕಲ್ ಅವ್ರ ಡಿಸಿಷನ್ಸ್ ಏನೇನಿರ್ತದೆ ಅದು ಅವ್ರ ಇಂಡಿವಿಜುವಲ್ ಡಿಸಿಷನ್. ಅದು ವಿಶ್ವ ಕ್ರಿಕೆಟ್ನಲ್ಲಿ ಇವತ್ತು ನಮ್ಮ ಭಾರತದ ದೇಶ ಮಹಿಳಾ ವಿಶ್ವಕಪ್ನಲ್ಲಿ ಗೆದ್ದಿರುವಂತದ್ದು ಬಹಳ ಒಂದು ಎಲ್ರಿಗೂ ಹುರುಪು, ಸಂತೋಷ, ಉತ್ಸಾಹ ಬಂದಿದೆ. ಯಾಕಂದ್ರೆ ಇದು 3ನೇ ಬಾರಿ ಅವರು ಫೈನಲ್ಸ್ಗೆ ಹೋಗಿರುವಂತದ್ದು. ಹಿಂದೆ 2 ಬಾರಿ ಹೋಗಿ ಅವರು ಗೆಲ್ಲಕ್ಕಾಗಿರಲಿಲ್ಲ. ಆದ್ರಿಂದ ಈ ಸಲ ಗೆದ್ದಿರುವಂತದ್ದು ಮತ್ತು ಅವರ ಯಾವ ರೀತಿಯಾಗಿ ಅವರು ತಮ್ಮ ಒಂದು ಪ್ರದರ್ಶನ ಮಾಡಿದ್ದಾರೆ ಅದು ನಿಜವಾಗ್ಲೂ ಎಲ್ರಿಗೂ ಆಕರ್ಷಿಸಿದೆ. ಅಂದ್ರೆ ಇವತ್ತು ಪುರುಷರಿಗೆ ಯಾವ ರೀತಿಯಾಗಿ ಕ್ರಿಕೆಟ್ ಅಲ್ಲಿ ಪುರುಷರಿಗೆ ಮಾತ್ರ ಅವಕಾಶ, ಅಂದ್ರೆ ಅವ್ರಿಗೆ ಹೆಚ್ಚು ಆಕರ್ಷಣೆ ಇದೆ, ಮಹಿಳೆಯರಿಗೆ ಅಷ್ಟಿಲ್ಲ ಅಂತ ಒಂದು ಹಿಂದೆ ಎಲ್ಲ ಇತ್ತು. ಆದ್ರೆ ಈಗ ಸರಿ ಸಮಾನವಾಗಿ ಬರ್ತಾ ಇರತಕ್ಕಂಥದ್ದು ಮತ್ತು ಯಾವ ಛಲದಿಂದ ಆಟ ಆಡಿದ್ದಾರೆ ಎಲ್ಲ ಪ್ಲೇಯರ್ಸ್, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲ ಇಡೀ ಟೀಮು
ಆಡಿರುವಂಥದ್ದು ನೋಡಿದಾಗ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಗ್ತದೆ. ನಮ್ಮ ಮಹಿಳೆಯರು ಇವತ್ತು ಕ್ರಿಕೆಟ್ ಇವತ್ತು ಒಂದು ಮಹಿಳೆಯರ ಕ್ರೀಡೆ ಆಗಿರುವಂಥದ್ದು ಒಂದು ಬದಲಾವಣೆ ದೇಶದಲ್ಲಿ ಆಗಿದೆ. ಇಲ್ಲದೆ ಹೋದ್ರೆ ಇದು ಯಾವಾಗಲೂ ಕ್ರಿಕೆಟ್ ಅಂತ ಹೇಳಿದ್ರೆ ಪುರುಷರದಂತಾಗಿತ್ತು. ಸೊ ಬಹಳ ಹೆಮ್ಮೆ, ಮತ್ತು ನಮ್ಮ ದೇಶಕ್ಕೆ ಅವರು ಹೆಸರನ್ನು ತಗೊಂಡ್ಬಂದಿದ್ದಾರೆ, ಒಳ್ಳೆ ಸಾಧನೆ ಮಾಡಿದ್ದಾರೆ. ನನ್ನ ಅಭಿನಂದನೆಗಳು. ಮತ್ತು ಇದರ ಮುಖಾಂತರ ಇನ್ನೂ ಹೆಚ್ಚು ಮಹಿಳೆಯರು ಈ ಕ್ರೀಡೆಗಳಿಗೆ ಹೆಚ್ಚಾಗಿ ಭಾಗವಹಿಸುವಂಥದ್ದಕ್ಕಾಗತ್ತೆ ಅಂತ ನನಗೆ ವಿಶ್ವಾಸ ಬಂತು.